ಅಮಾವಾಸ್ಯೆ ಪ್ರಯುಕ್ತ ಶ್ರೀ ವೀರಭದ್ರ ಮಹಾಸ್ವಾಮಿಯ ಸನ್ನಿಧಾನದಲ್ಲಿ ಚಿದ್ರಿ ಪರಿವಾರದ ವತಿಯಿಂದ ಅವರ ತಾಯಿಯ ಹೆಸರಿನಲ್ಲಿ ದಾಸೋಹ ಕಾರ್ಯಕ್ರಮವನ್ನ ನಡೆಸಲಾಯಿತು. ಹಿರೇಮಠ ಶ್ರೀಗಳಾದ ಶಬ್ರ ರೇಣುಕ ವೀರ ಗಂಗಾಧರ ಶಿವಾಚಾರ್ಯರು ಮಾತನಾಡುತ್ತಾ, ಈ ಕುಟುಂಬ ಧಾರ್ಮಿಕ ದಾನ ಧರ್ಮಗಳಲ್ಲಿ ಒಂದಾದ ಕುಟುಂಬವಾಗಿದ್ದು ಇವತ್ತಿನ ಅಮಾವಾಸ್ಯೆಯ ದಾಸೋಹ ಬಹಳ ಖುಷಿ ತಂದಿದೆ ಎಂದರು. ಇದೇ ಸಂದರ್ಭದಲ್ಲಿ ಸರೋಜಿನಿಬಾಯಿ ಚಿದ್ರಿ, ಡಾಕ್ಟರ್ ವಿಜಯ್ ಕುಮಾರ್ ಚಿದ್ರಿ, ಅಶೋಕ್ ಕುಮಾರ್ ಚಿದ್ರಿ, ನಂದಕುಮಾರ್ ಚಿದ್ರಿ, ದತ್ತು ಕುಮಾರ್ ಚಿದ್ರಿ, ವಸಂತ್ ಕುಮಾರ್ ಚಿದ್ರಿ, ಜಗನ್ನಾಥ್ ಚಿದ್ರಿ, ಲಕ್ಷ್ಮೀಕಾಂತ್ ಚಿದ್ರಿ, ಕೃಷ್ಣ ಚಿದ್ರಿ ಹಾಗೂ ಅಭಿಷೇಕ್ ಚಿದ್ರಿ, ಯಶ್ ಚಿದ್ರಿ ಸೇರಿದಂತೆ ಮುಂತಾದವರು ಚಿದ್ರಿ ಪರಿವಾರದವರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸಮಸ್ತ ಹುಮನಾಬಾದ್ ಎಲ್ಲ ಸದ್ಭಕ್ತರಿಗೂ ಮಣ್ಣೆತ್ತರ ಮಾಸೆಯ ಆರ್ಥಿಕ ಶುಭಾಶಯಗಳು. ನಿಜಕ್ಕೂ ಬಹಳ ಒಂದು ಸಂತೋಷ, ಸಂಭ್ರಮ, ಸಡಗರ ಅಂತ ನಮಗಂತೂ ಭಾವಿಸ್ತಾ ಇದೆ. ಇವತ್ತು ಹುಮನಾಬಾದದಲ್ಲಿ ಪ್ರತಿಷ್ಠವಾದ ಮನೆತನವಿರುವಂತಹ ದತ್ಕುಮಾರ್ ಚಿದ್ರಿ ಅವರ ಮನೆತನದಿಂದ ಇವತ್ತು ಪ್ರಸಾದ ಸೇವೆ ವೀರಭದ್ರ ದೇವಸ್ಥಾನದಲ್ಲಿ ನಡೆದಿದ್ದು ನಮಗೆ ಒಂದು ಸಂತೋಷ ತಂದಿದೆ. ದತ್ಕುಮಾರ್ ಚಿದ್ರಿ ಅವರ ಒಂದು ಮನೆತನ ಯಾವ ರೀತಿ ಇದೆ ಅಂತಂದ್ರೆ, ನೊಂದವರ ಹಾಗೂ ನಿರ್ಗತಿಕರಿಗೆ ಆಶಾ ಕಿರಣವಾಗಿರುವಂತಹ ಮನೆತನ ಯಾವ್ದಾದ್ರು ಇದ್ದರೂ ಅದು ಚಿದ್ರಿ ಪರಿವಾರ ಅಂತೇಳಿ ಬಹಳ ಹೆಮ್ಮೆಲಿಂದ ಹೇಳಕ್ ಇಷ್ಟಪಡ್ತೇವೆ. ವಿಶೇಷವಾಗಿ 12 ಅಮಾವಾಸ್ಯೆ ನಿಮಿತ್ತವಾಗಿ ನಮ್ಮ ದೇವಸ್ಥಾನದಲ್ಲಿ ದಾಸೋಹ ವ್ಯವಸ್ಥೆ ಇತ್ತು. ಅದರಲ್ಲೂ ಕೂಡ ದತ್ಕುಮಾರ್ ಚಿದ್ರಿ ಅವರ ಒಂದು ಪರಿವಾರಕ್ಕೆ ಅವರ ತಾಯಿ ಹೆಸರ ಮೇಲೆ ಇವತ್ತ ಒಂದು ಪ್ರಸಾದ ಸೇವೆಯನ್ನು ಮಾಡಿದ್ದು ನಮಗೆ ಒಂದು ಸಂತೋಷ ತಂದಿದೆ. ಆ ಪರಿವಾರಕ್ಕೆ ವೀರಭದ್ರ ಮಹಾಸ್ವಾಮಿ ಅಖಂಡ ಆಶೀರ್ವಾದ, ನಮ್ಮ ಪ್ರೀತಿ, ನಮ್ಮ ಕರುಣೆ ಸದಾಕಾಲ ಆ ಪರಿವಾರ ಮೇಲೆ ಇರಲಿ. ಆ ಪರಿವಾರದ ಎಲ್ಲರೂ ಸದಸ್ಯರು ಉತ್ತರೋತ್ತರವಾಗಿ ಇನ್ನೂ ಕೂಡ ಅಭಿವೃದ್ಧಿ ಆಗಲಿ. ಯಾಕಂದ್ರೆ ಸಮಾಜಮುಖಿ ಮಾಡುವಂತ ಕೆಲಸದಲ್ಲಿ ಇನ್ನೂ ಕೂಡ ಹೆಚ್ಚಿನ ಪ್ರಯತ್ನ ರೀತಿಯಲ್ಲಿ ಮಾಡ್ಲಿ ಅಂತೇಳಿ ಆ ಭಗವಂತನ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಮಣ್ಣೆತ್ತೆ ಅಮಾಸೆಯ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಆಗ ನನ್ನ ಕಡೆಯಿಂದ, ನಮ್ಮ ದೇವಸ್ಥಾನ ಕಡೆಯಿಂದ ಚಿದ್ರಿ ಪರಿವಾರಕ್ಕೆ ಆರ್ಥಿಕ ಅಭಿನಂದನೆ ಹಾಗೂ ಮಂಗಲ ಆಶೀರ್ವಾದಗಳು ಕೋರುತ್ತೇವೆ. ಅವರಿಗೆ ವೀರಭದ್ರ ಮಹಾಸ್ವಾಮಿ ಇನ್ನೂ ಆಯುರ, ಆರೋಗ್ಯ, ಐಶ್ವರ್ಯ, ಸಿರಿಸಪತ್ತನ್ನು ಕೊಟ್ಟಿ ಕರುಣಿಸಿ ಕಾಪಾಡಲಿ ಎಂಬ ಮಾತನ್ನೇ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೂ ಕೂಡ ಆ ವೀರಭದ್ರ ಮಹಾಸ್ವಾಮಿ ಅಂತಃಕರಣ ಕರುಣೆ ದಯಪಾಲಿಸದಂತೆ ವೀರಭದ್ರನ ಪ್ರಾರ್ಥಿಸುತ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ. ಶಿವಮುಜಾರ್. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ನಮ್ಮ ಪರಿವಾರ ವತಿಯಿಂದ, ನಮ್ಮ ತಾಯಿ ಹೆಸರಿನಿಂದ ದಾಸೋಹ ಇಟ್ಟುಕೊಳ್ಳುತ್ತೇವೆ. ಈ ವರ್ಷ ಕೂಡ ನಾವು ದಾಸೋಹ ಮಾಡ್ತಾ ಇದ್ದೇವೆ. ಶ್ರೀ ವೀರಭದ್ರ ಆಶೀರ್ವಾದದಿಂದ ಹೀಗೇನೂ ನಾವು ಮುಂದೆ ದಾಸೋಹ ಮಾಡ್ಬೇಕು ಅಂತ ತಿಳ್ಕೊಂಡು ನಮ್ದು ಇಚ್ಛೆ ಇದೆ. ದೇವರ ಆಶೀರ್ವಾದ ಕರುಣೆ ಇರಲಿ ಅಂತ ತಿಳ್ಕೊಂಡು ಕೃಪೆ ಕೇಳ್ಕೊತಾ ಇದ್ದೇನೆ. ಹೋದ ವರ್ಷ ಅದೇ ಹೇಳಿದ್ದೆ ನಾನು. ಇದು ನಮ್ಮ ಸೌಭಾಗ್ಯ ಅನಿಸ್ತದ. ನಮ್ಗ ವೀರಭದ್ರೇಶ್ವರ ಆಶೀರ್ವಾದ ಇದೆ, ಹಿರುಗಳದ ಆಶೀರ್ವಾದ ಇದೆ. ನಮ್ಗ ಕರುಣೆ ಇರ್ತದ ಅಂತ ತಿಳ್ಕೊಂಡೆ ನಾವು ಇದು ವರ್ಷ ಪ್ರತಿ ವರ್ಷ ದಾಸೋಹ ಮಾಡ್ಬೇಕಂತ ವಿಚಾರ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.